ಇವತ್ತು ಏನು 28ನೇ ತಾರೀಕು ಘಟನೆ ನಡೀತಾ ಇತ್ತು. ನಾವು ಸಹ ಮಂಡ್ಯದಲ್ಲಿ ರಮೇಶ್ ರಾಜ್ ಅವರು ತಮ್ಮ ತೀರ್ಕೊಂಡಿದ್ರು. ಆಬಲವಾಡಿಲಿ ಒಂದು ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ದೋ ನಾನು ತಮ್ಮಣ್ಣವರು. ಆಗ ಅಲ್ಲಿ ಗಲಾಟೆ ನಡೀತಾ ಇತ್ತು. ಅಲ್ಲಿ ಆಕಸ್ಮಿಕವಾಗಿ ನಾವು ಹೋದಂಥವ್ರು ಅಲ್ಲಿ ಹೋಗಲೇಬೇಕು ಅಂತ ದೃಷ್ಟಿಯಿಂದ ಹೋಗಿಲ್ಲ. ನಾವು ಇನ್ನೂ ತಗೊಂಡು ಪಾಪ ಇಲ್ಲಿ ಕಾಯ್ತಾ ಇದ್ರು, ಇಲ್ಲೂ ಬರಲಿಲ್ಲ. ನಮ್ಮ ಮೂಲತಃ ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳು, ಜಿಲ್ಲಾಡಳಿತ ಆ ಧ್ವಜವನ್ನು ತೆಗಿಲಿಕ್ಕೆ ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ನಾವು ಬೇರೆ ಬೇರೆ ಉದ್ದೇಶ ಕೊಟ್ಟಿದ್ದು, ಅಲ್ಲಿ ಭಗವಾನ್ ಧ್ವಜವನ್ನು ಆರಿಸಲಿಕ್ಕೆ ನಾವು ಅವಕಾಶನೇ ಕೊಟ್ಟಿರಲಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಅವರು ಏನು ದಾಖಲೆಗಳನ್ನ ಇದುವರೆಗೆ ಬಹಿರಂಗಪಡಿಸಿದ್ದಾರೆ ಅದೆಲ್ಲವೂ ಸಹ ಕೇವಲ 3 ದಿವಸದ ಒಳಗೆ ಸೃಷ್ಟಿ ಮಾಡಿದಂಥ ದಾಖಲೆಗಳು. ಮೊದಲನೇದಾಗಿ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಅರ್ಜಿನೇ ಕೊಟ್ಟಿರಲಿಲ್ಲ. ನಿಮಗೆ ಕಾಪಿ ಕೊಡ್ತೀನಿ. ಇದನ್ನು 29, 12, 23 ಅಂತ ತಿದ್ದಿದ್ದಾರೆ. ಅದು 24ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೀವೇ ನೋಡಿ, ನಿಮಗೆ ಕೊಡ್ತೀನಿ ಅದನ್ನು. ಯಾವ ಡೇಟು ಏನು ಅಂತ ತಿದ್ಕೊಳ್ಳಿ. 1ನೇ ತಿಂಗಳು 24 ಅಂತ ಇದೆ. ಅದನ್ನ ತಿದ್ದಿರ್ತಕ್ಕಂಥದ್ದನ್ನ ನಿಮಗೆ ಕಾಪಿ ಕೊಡ್ತೀವಿ, ತಾವು ನೋಡ್ಕೊಳ್ಳಿ. ಎಲ್ಲ ಹೋಗಲಿ. ಇಲ್ಲಿ ಇವರು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂಡರ್ಟೇಕಿಂಗ ಇವರು 17ನೇ ತಾರೀಕು ಅಂಡರ್ಟೇಕಿಂಗ್ ತೆಗೆದುಕೊಂಡಿದ್ದಾರೆ. ನಾನು ಇವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು, ನೀವು ಅಂಡರ್ಟೇಕಿಂಗ್ನ ನೋಟಿಸ್ ಕೊಟ್ಟ ಮೇಲೆ ಅಂಡರ್ಟೇಕಿಂಗ್ ತಗೋತೀರೋ ಅದಕ್ಕಿಂತ ಮುಂಚೆ ಅಂಡರ್ಟೇಕಿಂಗ್ ತಗೊಳ್ತಿರೋ? 17ನೇ ತಾರೀಕು ಅಂಡರ್ಟೇಕಿಂಗ್ ತಗೊಳ್ತೀರಿ, 18ನೇ ತಾರೀಕು ನೋಟಿಸ್ ಕೊಡ್ತೀರಿ ಅಂಡರ್ಟೇಕಿಂಗ್ ಕೊಡಿ ಅಂತ. PDO 16ನೇ ತಾರೀಕೆ ಸೈನ್ ಮಾಡಿಬಿಡ್ತಾನೆ. ದಾಖಲೆ ಕೊಡ್ತೀನಿ ನಿಮಗೆ. PDO 16ನೇ ತಾರೀಕೆ 16 ನೋಡಿ ಕೆಳಗಡೆ 16ನೇ ತಾರೀಕೆ ಸೈನ್ ಮಾಡ್ತಾನೆ. 18ನೇ ತಾರೀಕು ಇಶ್ಯೂ ಮಾಡ್ತಾರೆ. ಇವರು ಅಂಡರ್ಟೇಕಿಂಗ್ನ 17ನೇ ತಾರೀಕೆ ತಗೊಬಿಡ್ತಾರೆ. ಜೊತೆಗೆ ಎರಡು ಅನುಮತಿ ಪತ್ರವನ್ನು ಪ್ರಿಂಟ್ ಮಾಡ್ಕೊಳ್ತಾರೆ. ಒಂದು 5-1, ಒಂದು 19-1. 5-1ರಲ್ಲಿ 4 ಕಂಡೀಷನ್ ಹಾಕ್ತಾರೆ, 19-1ರಲ್ಲಿ 5 ಕಂಡೀಷನ್ ಹಾಕ್ತಾರೆ. ಇವ್ರ ಕಂಡೀಷನ್ ಎಲ್ಲದರಲ್ಲೂ ಇದೆ. ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು, ತಾವು ಈ ಸಭೆಯನ್ನು ರದ್ದು ಮಾಡಿದ್ದೀವಿ ಅಂತಕ್ಕಂಥ ಮಾಡಿದ್ದಾರಲ್ಲ, ಸದಸ್ಯರಿಗೆ ನೋಟಿಸ್ ಕರೆದು ಮೀಟಿಂಗ್ ಮಾಡಿದ್ದೀರಾ? ಆಯಿತು, ರದ್ದು ಮಾಡಿ. ಭಗವಾನ್ ಧ್ವಜ ತಪ್ಪೇ ಇರ್ಬೋದು. ನೀವು ರೆಸೊಲ್ಯೂಷನ್ ಆಗಿ ರದ್ದುಪಡಿಸಿದ ಮೇಲೆ ಮುಂದಿನ ಕಾನೂನು ಕ್ರಮ ಏನು? ಆಯಾ ಸಂಸ್ಥೆಯವರಿಗೆ ನೋಟಿಸ್ ಕೊಟ್ಟು ಸಮಜಾಯಿಸಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಕುಳಿತುಕೊಂಡು ತೆಗೆದಿರಿ. ಯಾರ್ದು ಈ ಸಮಸ್ಯೆನ ಉದ್ಭವ ಆಗ್ತಿರ್ಲಿಲ್ಲ. ನೀವು ಶಾಸಕರಿದ್ದೀರಿ, ಶಾಸಕರ ಜವಾಬ್ದಾರಿ ಏನು? ಈ ರೀತಿಯ ಸಮಸ್ಯೆ ಉದ್ಭವ ಆದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಕೂತ್ಕೊಂಡು ಏನು ತಪ್ಪಾಗಿದೆ, ಏನಾಗಿದೆ ಅಂತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ? ನಾನು ನಿಮಗೆ ನೇರವಾಗಿ ಆಪಾದನೆ ಮಾಡ್ತೀನಿ. ಮಂಡ್ಯ ಜಿಲ್ಲಾಧಿಕಾರಿ, ಮಂಡ್ಯ CEO, AC, ತಹಸೀಲ್ದಾರ, EO ಇಷ್ಟು ಜನನ ಕುಳಿತುಕೊಂಡು ಯಾವ್ಯಾವ ರೀತಿ ಅದನ್ನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ನಿಮಗೆ ದಾಖಲೆ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಅದು ಎಲ್ಲೆಲ್ಲಿ ತಪ್ಪುಗಳು ಏನೇನಾಗಿದ್ದಾವೆ ಅಂತಕ್ಕಂಥದ್ದನ್ನ ಫ್ಯಾಬ್ರಿಕೇಟೆಡ್ ಮಾಡಿ ಸುಳ್ಳು ಈ ಪತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಅವರು ಸಮಜಾಯಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ರಾಮಭಜನಾ ಮಂಡಳಿಯವರು ಮತ್ತೊಬ್ಬರು ಯೋಗೇಶ್ ಅಂತಕ್ಕಂಥವ್ರು ಅರ್ಜಿ ಕೊಡ್ತಾರೆ. ರಾಮಭಜನಾ ಮಂಡಳಿ ಜೊತೆನೇ ಗೌರಿಶಂಕರ ಟ್ರಸ್ಟ್ ಅವರು ಸೇರಿಕೊಂಡಿರ್ತಾರೆ. ಅವರು ಸೈನ್ ಮಾಡಿದ್ದಾರೆ ಕೊಡಿ ಅಂತ. ಅದನ್ನು ಮರೆಮಾಚ್ತಾ ಇದ್ದೀರಿ. ಅದಕ್ಕೂ ಸಹ ನೀವು ರೆಸೊಲ್ಯೂಷನ್ ಮಾಡಿದ್ದೀರಿ. ಅದಕ್ಕೂ ಸ್ಥಳ ಪರಿಶೀಲನೆ ಮಾಡಿದ್ದೀರಿ. ಶಾಸಕರೇ ಹೋಗಿ ನಾನು ಮುಂದಾಡ ಸ್ವಲ್ಪ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡಿಸ್ಬೇಕು ಅಂತ ಇದ್ದೀನಿ, ಸ್ವಲ್ಪ ಹಿಂದೆ ಕಟ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀರಿ. 20ನೇ ತಾರೀಕು 22ನೇ ತಾರೀಕು ಅವರು ಮಾಡಬೇಕಿತ್ತು. 20ನೇ ತಾರೀಕು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬರೋದ್ರಿಂದ ಅವತ್ತೇ ಇಟ್ಕೊಬಿಟ್ಟಿದ್ದಾರೆ. ಇವರು 25,000 ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಆಯಿತು ಸಂತೋಷ, ನಾವು ರಾಷ್ಟ್ರಧ್ವಜಕ್ಕೆ ಅವ್ರಿಗಿಂತ ಹೆಚ್ಚಿಗೆ ಗೌರವ ಕೊಡ್ತೀವಿ. ಯಾವ ಕಾನೂನಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಧ್ವಜವನ್ನು ಏರಿಸ್ತಕ್ಕಂಥ ಅವಕಾಶ ಇತ್ತು? ನೀವು ಹೇಳ್ತಾ ಇದ್ದೀರಿ 26ನೇ ತಾರೀಕು ರಾಷ್ಟ್ರಧ್ವಜವನ್ನು ಆ ಊರಿನ ಯುವಕರು ಆರಿಸಿದ್ರು. ಭಗವಾನ್ ಧ್ವಜವನ್ನು ಆರಿಸಿ ತಿರ್ಗಾ ಸಾಯಂಕಾಲ ಇಳಿಸಿ ಅದಾದ್ಮೇಲೆ ಭಗವಾನ್ ಧ್ವಜನ ಆರಿಸಿರ್ತಕ್ಕಂಥದ್ದು ಸರ್ಕಾರದವರಲ್ಲ,
ಆಯಿತು, ಸಂತೋಷ. ಅಲ್ಲಿ ಮಾಡಿರೋ ತಪ್ಪಾಗಿದೆಯಾ? ಪಾಪ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಕೊಟ್ಟು ಗ್ರಾಮಸ್ಥರು ಧ್ವಜಸ್ತಂಭ ನಿರ್ಮಾಣ ಮಾಡಿದ್ದಾರೆ. ಕೊನೆಗೆ ಏನು ಕೇಳ್ಕೊಂಡ್ರು? ಸರ್ ನಾವು ಬಿಚ್ಕೊಬಿಡ್ತೀವಿ, ನಾವೆಲ್ಲ ಬೇರೆ ಸ್ವಂತ ಪ್ರೈವೇಟೆಲ್ಲ ಹಾಕ್ಕೊಡ್ತೀವಿ, ಅದಕ್ಕಾರ ಅವಕಾಶ ಕೊಡಿ ಅಂದ್ರೂ ಯಾಕೆ ಕೊಡಲಿಲ್ಲ? ಆ ರಾಷ್ಟ್ರಧ್ವಜಕ್ಕೆ ಕೊಡಬೇಕಾದಂಥ ಗೌರವವನ್ನು ಅವತ್ತು ಇವ್ರು ಕೊಟ್ರಾ? ನಾವು ಹಿಂದಗಡೆ ನಿಂತ್ಕೊಂಡು ನಮಸ್ಕಾರ ಮಾಡೋದು. ಪೊಲೀಸ್ನವ್ರು ಕನಿಷ್ಠ ಅದನ್ನೂ ಮಾಡಲಿಲ್ಲ. ಒಂದು ಜನಗಣಮನ ರಾಷ್ಟ್ರ ಗೀತೆ ನುಡಿಸ್ಲಿಲ್ಲ. ಇದು ಅಪರಾಧ ಅಲ್ವಾ? ಇವತ್ತು ಕುಳಿತುಕೊಂಡು ಯಾವುದೋ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ನ ತಂದು ತೋರಿಸ್ಕೊಂಡು ಕೂತಿದಾರಲ್ಲ, ನಮಗೆ ಅವ್ರು ಧ್ವಜ ನಡೆಸ್ತಾರೋ ಮತ್ತೊಂದು ನಡೆಸ್ತಾರೋ ಅದು ಪ್ರಶ್ನೆ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಗ್ರಾಮ ಪಂಚಾಯಿತಿಗೆ ಕೊಡಬಾರ್ದು ಅಧಿಕಾರವಂತಕ್ಕಂಥದ್ದು ಎಲ್ಲಿ ಇಲ್ಲ. ಗ್ರಾಮ ಠಾಣೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋರು ಗ್ರಾಮ ಪಂಚಾಯಿತಿಯವರೇ. ನಿಜವಾಗಿ ಸಸ್ಪೆಂಡ್ ಮಾಡಬೇಕಾದ್ರು DC ನ CO ಮಾಡಬೇಕಿತ್ತು. ಆ ಪಾಪ PDO ಯಾಕೆ ಮಾಡ್ತೀವಿ? ಅವನೇನು ಮಾಡ್ತಾನೆ? ಅವನು ಏನು ರೆಸೊಲ್ಯೂಷನ್ ಇದೆ ಅದು ಬರೀತಾನೆ ಅಷ್ಟೇ. ಕಮಿಟಿ ಅವನದೇನಾದರೂ ಕಾಮೆಂಟ್ ಇದ್ದರೆ ಕಾಮೆಂಟ್ ಮಾಡ್ತಾನೆ. ಅವನ್ನ ಬಲವಂತ ಮಾಡಿ ಕೊನೆಯ ಹಂತದಲ್ಲಿ ನಾನು ವಿರೋಧ ಮಾಡ್ದಂಗೆ ಮಾಡಿ ಅಂತ ತಿರ್ಸಿ ಎಲ್ಲ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ. ತಮಗೇನಾದಿದ್ರೆ ನಾನು ಪ್ರತಿಯೊಂದು ದಾಖಲೆಗಳನ್ನು ತಂದಿದ್ದೀವಿ. ತಮಗೆ ತಲುಪಿಸ್ತಕ್ಕಂಥ ಪ್ರಿಂಟ್ ಜೆರಾಕ್ಸ್ ಹೋಗಿದೆ, ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ನಮ್ಮ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಒಂದು ಧರ್ಮದ ಮೇಲೆ ಆಧಾರದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಪರಿಸ್ಥಿತಿ ಮಂಡ್ಯ ಜಿಲ್ಲೆಯಲ್ಲಿ ಬಂದಿಲ್ಲ. ಇದಕ್ಕೆ ಉದ್ಭವವನ್ನು ಮಾಡಿದವ್ರು ಯಾರು? ಶಾಸಕರು ಸ್ವಲ್ಪ ಅವರ ಈಗೋನ ಬಿಟ್ಟಿದ್ರೆ ಈ ಘಟನೆ ನಡೀತಿತ್ತ? ನಾನು ನೇರವಾಗಿ ಆಪಾದನೆ ಮಾಡ್ತೀನಿ. ಈ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳಜಗಳದಿಂದ. ರವಿಕುಮಾರ್ ಅವರು ಯಾವ ಬಣವನ್ನು ಪ್ರತಿನಿಧಿಸ್ತಾ ಇದ್ದಾರೆ? ಜಿಲ್ಲಾ ಮಂತ್ರಿಗಳು ಯಾವ ಬಣವನ್ನು ಪ್ರತಿನಿಧಿಸ್ತಾ ಇದ್ದಾರೆ? ಎರಡೂ ಬೇಡ ಅಂತ ಯಾರು ಸುಮ್ಮನೆ ಇದ್ದಾರೆ? ಯಾವ ಬಣದವ್ರನ್ನ ಯಾರು ಕಾಲೆಳಿಬೇಕು ಅಂತ ಯಾರೇ ಕೈ ಹಾಕ್ತಾ ಇದ್ದಾರೆ? ನನ್ನ ಸ್ನೇಹಿತ ರವಿಕುಮಾರ್, ಅಧಿಕಾರ ಸಿಕ್ಕಿದೆ, ಹುಚ್ಚುಚ್ಚಾಗಿ ಆಟ ಆಡೋದು ಬೇಡ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಗಾಜು ಮನೆ ಕೂತಿರ್ತೀವಿ, ನಾವು ಸೋತಿರ್ತಕ್ಕಂಥವ್ರು ಏನೋ ಶೀಟು ಗೀಟು ಹಾಕ್ಕೊಂಡು ಕೂತಿರ್ತೀವಿ. ಆದರೆ ನೀವು ಅಧಿಕಾರ ಇದೆ ಅಂತ ಮಾಡಬಾರ್ದು ಮಾಡೋಕ್ಕೆ ಹೋದರೆ ನಿಮ್ಮನ್ನು ಕಾಲೆಳೆಯಕ್ಕೆ ಕಾಯ್ತಾ ಇದ್ದಾರೆ. ನೀವು ಹೆಂಗೆ ಬೇರೆಯವ್ರನ್ನ ಕಾಲೆಳೆಯಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅವ್ರಿಗನ್ಸಿದೆಯೋ ಅವ್ರು ಹೇಳಿದ್ದಾರೆ. JDSನವರು BJPನವರು ಟ್ರ್ಯಾಪ್ ಮಾಡಿದ್ದಾರೆ ನನ್ನ ಅಂತ. ನೋ, ಟ್ರ್ಯಾಪ್ ಮಾಡಿರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ನಿಂದ ಒಂದು ಬಣ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕೆ ಹೊರತು ಇಲ್ಲೂ ಸಲ್ಲದ ಮಾಡಿ ಇಲ್ಲಿ ಬಂದು ಕುಮಾರಸ್ವಾಮಿಯವರು ಬರಬೇಕು ಅಂತ ಇರಲಿಲ್ಲ. ತಾವು ಹೇಳಿದ್ರಿ, ನಾವು ಕೂತ್ಕೊಂಡು ಹೌದು ನಾವಿವತ್ತು NDA ಪಕ್ಷದಲ್ಲಿದ್ದೀವಿ ಹೇಳ್ಬೋದು. ಅವರು ಜಾತಿವಾದಿ BJP ಅಂತ ಅವ್ರು ಹೇಳ್ಕೋಬೋದು. ಕಾಂಗ್ರೆಸ್ ಏನಾಗಿದೆ? ಜಾತ್ಯತೀತವಾಗಿದೆಯಾ? ಯಾರನ್ನು ಓಲೈಸ್ಕೊಳ್ಳೋಕೆ ಎಲ್ಲ ಮಾಡ್ತಾ ಇದ್ದಾರೆ ಇದನ್ನು? ನಮ್ಮ ಪ್ರಶ್ನೆ ಅದು. ಅವ್ರ ಪ್ರಶ್ನೆ 1000 ಇರಲಿ, ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಜಿಲ್ಲಾ ಮಂತ್ರಿಯಾಗಿ ಏನು ಮಾಡಿದ್ರಿ? ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾಗಮಂಗಲದೆಲ್ಲ ಕುಳಿತಿದ್ರಲ್ಲ, ಅವತ್ತು ಇನ್ನೊಂದು ದಿವಸನೂ ಅಲ್ಲೇ ಇದ್ರಲ್ಲ, ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರಲ್ವಾ? ಇದೆಲ್ಲ ಬಿಟ್ಟುಬಿಡಿ ಸರ್. ಮಧ್ಯರಾತ್ರಿ 3 ಗಂಟೆಗೆ ಹೋಗಿ ಧ್ವಜ ಇಳಿಸೋಕ್ಕೆ ಅವಶ್ಯಕತೆ ಏನಿತ್ತು ಸರ್? ಏನು ದರೋಡೆ ಮಾಡ್ತಿದ್ರಾ? ಇದೇನು ಸರ್ಕಾರ ನಡೆಸ್ತಾ ಇದ್ದಾರೆ? ಕಳ್ಳತನ ಸರ್ಕಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ. 3 ಗಂಟೆ ಮಧ್ಯರಾತ್ರಿ ಇಳಿಸ್ತಕ್ಕಂಥದ್ದು ಏನಿತ್ತು? ಹೋಗಿ ಒಂದು ಹುಲ್ಕಡ್ಡಿಲಿ ಹೋಗ್ತಕ್ಕಂಥ ಸಮಸ್ಯೆನ ಇಷ್ಟು ಮಾಡಿರ್ತಕ್ಕಂಥವ್ರು ಯಾರು? ಜನಗಳನ್ನ ಕುಂಡಿಸ್ಕೊಂಡು ಕೇಳಿದ್ರಾಗಿತ್ತು, ಈ ಥರ ಸಮಸ್ಯೆ ಇದೆ, ಅವಕಾಶ ಇಲ್ಲ, ಬಿಡಿ. ಆಯಿತು, ನಾನು ಒಪ್ಕೊಳ್ತೀನಿ. ಅಲ್ಲಿ ಆ ಭಗವಾನ್ ಧ್ವಜ ಸ್ತಂಭ ಇವತ್ತಿತ್ತ? ತಮ್ಮ ಗಮನಕ್ಕಿರಲಿ, ಸಿದ್ದರಾಮಯ್ಯನವರೇ ಆ ದೇವಸ್ಥಾನ ಉದ್ಘಾಟನೆ ಮಾಡಿದ್ದು, ಆ ಧ್ವಜಸ್ತಂಭಕ್ಕೂ ಪೂಜೆ ಮಾಡಿದ್ರು ಅವರೇ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಇವತ್ತು ಆ ಧ್ವಜಸ್ತಂಭನ ಮುಂದೆ ಇತ್ತು, ನಾನು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಹಿಂದೆ ಮಾಡ್ಕೊಳ್ಳಿ ಅಂತ ಕಟ್ಟಿಸಿಸ್ಬಿಟ್ಟು ಉದ್ಘಾಟನೆಗೆ ಡೇಟ್ ವೇರಿಯೇಷನ್ ಆಯಿತು. ಇಷ್ಟೆಲ್ಲ ಮಾಡಿದ್ರೆ ಒಬ್ಬ ಸಾರ್ವಜನಿಕ ಬಹುಸಂಖ್ಯಾತ ಜನಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟ್ರೆ ಯಾರು? ನೀವು ಕೆಲಸ ಮಾಡದೇ ಇದ್ರೆ BJP ಯಾಕೆ ಬರೋರು, RSS ಯಾಕೆ ಬರೋರು? ನಾವು ತಾನೇ ಯಾಕೆ ಹೋಗ್ತಿದ್ವು ಅಲ್ಲಿ? ನಾನೇ 23ನೇ ತಾರೀಕು ಇರಬೇಕು, ನಾನು ಹಿಂದಿನ ದಿವಸ ಹೋಗ್ಲಿಕ್ಕಾಗಲಿಲ್ಲ. ನಾನು ಅಲ್ಲಿ 22ನೇ ತಾರೀಕು 23ನೇ ತಾರೀಕು ಇದಕ್ಕೆ ಹೋಗಿದ್ದೆ, ಅಲ್ಲಿ ದೇವಸ್ಥಾನ ಇನಾಗ್ರೇಷನ್ಗೆ ಹೋಗಿದ್ದೆ. ನನ್ನ ಕರೆದ್ರು, ಪೂಜೆ ಮಾಡಿಸಿದ್ರು, ಪೂಜೆ ಮಾಡಿ ಕೈ ಮುಕ್ಕೊಂಡು ನಾನು ಬಂದಿದ್ದೀನಿ. ಏನು ಇವರೆಲ್ಲ ಬಂದು ಕೈ ಮುಗಿದವ್ರೆ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ ದೇವಸ್ಥಾನ ಸಿಕ್ಕರು ಕೈ ಮುಕ್ಕೊಂಡು ಹೋಯ್ತು, ತಪ್ಪೇನದರಲ್ಲಿ? ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು. ಜೊತೆಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಏನೋ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡ್ಬಿಟ್ರೆ ಅವ್ರ ಲೆವೆಲ್ಗೆ ನಾನು ಬೆಳೆದು ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಿರಲಿ,
ಅದು ತೋರಿಸ್ತಾರೆ. ನನಗೂ ಹೇಳಿದ್ದಾರೆ, ಅವನು ಯಾರ್ರೀ ಸುರೇಶ್ ಗೌಡ ಅಂತ. ಅದೇ ಸುರೇಶ್ ಗೌಡ 2008 2 ಕಾಲು ಹಿಡಿದು ಎತ್ತಾಕಿದ್ದವನು. ಅದೇ ಸುರೇಶ್ ಗೌಡ 48,000 ಸೋಲಿಸಿದ್ದವನು. ಅದೇ ಸುರೇಶ್ ಗೌಡ ಮುಂದೆ ನಿನ್ನ ಎದುರುಗಡೆ ನಿಂತ್ಕೊಳ್ಳೋನು. ಹೇಳಿದ್ದಾರೆ ಯಾರ್ದು ಹೆಸರು ಹೇಳ್ಕೊಂಡು. ನಾನು 2008 ಯಾರ ಹೆಸರು ಹೇಳ್ಕೊಂಡು ಗೆದ್ದಿರಲಿಲ್ಲ. ನನಗೆ ಯಾರಿಗೂ ಆಶೀರ್ವಾದನೂ ಇರಲಿಲ್ಲ. ಇತಿಹಾಸ ಹೇಳುತ್ತೆ, ಕಾಂಗ್ರೆಸ್ ಪಕ್ಷದಿಂದ ನಾಗಮಂಗಲ ಕ್ಷೇತ್ರದಲ್ಲಿ ಮೊದಲೇ ಶಾಸಕ ಯಾರಾಗಿ ಆಯ್ಕೆ ಆಗಿದ್ರು ಸುರೇಶ್ ಗೌಡ ಅಂತ ಇತಿಹಾಸ ಹೇಳ್ತದೆ. ಇವನಿಂದ ನಾನು ಕೇಳಬೇಕಾಗಿಲ್ಲ, ಇವರಿಂದ ನಾನು ಕೇಳಬೇಕಾಗಿಲ್ಲ. ನಾವು ನೋಡಿದ್ದೀವಲ್ಲ ಏನೇನು ನಡೀತಾ ಇದೆ, ಯಾವ ಥರ ಲೊಟ್ಟಿ. ಇವತ್ತು ಆಡಳಿತವನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಬನ್ನಿ ಸರ್, ಬೆಳ್ಳೂರು ಮೇಯ್ನ್ ರೋಡು, ಮದ್ದೂರು ಮೇಯ್ನ್ ರೋಡು, ಯಾವ್ಯಾವ ಲಾಡ್ಜ್ಗಳಲ್ಲಿ ಎಲ್ಲೆಲ್ಲಿ ಇಸ್ಪಿಟ್ಗಳನ್ನ ಆಡಿಸ್ತಾ ಇದ್ದೀರಿ, ಯಾವ್ಯಾವ ಲಾಡ್ಜಲ್ಲಿ ಏನೇನು ಅನೈತಿಕ ವ್ಯವಹಾರಗಳು ನಡೆಸ್ತಾ ಇದ್ದೀರಿ, ಯಾರು ನಡೆಸ್ತಾ ಇದ್ದಾರೆ ಅದನ್ನೆಲ್ಲ? ಯಾಕೆ ನಮ್ಮ ಕಾಲದಲ್ಲಿ ಇರಲಿಲ್ಲ? ಹೌದು, ನಾವು 7 ಜನ ಗೆದ್ದಿದ್ದು. ನಮ್ಮ ದುರಾದೃಷ್ಟವಶಾತ್ ನಮ್ಮ ಸರ್ಕಾರ ಹೋಯ್ತು, ವಿರೋಧ ಪಕ್ಷದಲ್ಲಿ ಕುಳಿತಿದ್ದು. ಆದರೂ ನಮ್ಮ ಜನ ಮೆಚ್ಚಂತ ಕೆಲಸ ಮಾಡಿದ್ದೀವಿ. ನಮ್ಮನೇನು ಜನಗಳು 40 ದಿವಸ ಓಡಿಸ್ಬಿಟ್ಟಿಲ್ಲ. ನಮಗೂ ಗೌರವ ಕೊಟ್ಟಿದ್ದಾರೆ. ಸೋತಿರ್ಬೋದು, ಅದನ್ನ ಒಪ್ಕೊಂಡಿದ್ದೀವಿ. ನಾವೆಲ್ಲ ಕೆಲಸ ಮಾಡೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಈ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಕಣ್ಣೆತ್ತಿ ಯಾವ್ಯಾವ್ದು ಕಣ್ಣು ಕಾಣಿಸ್ ಅದೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಈಗ 10 ತಿಂಗಳಾಯ್ತಲ್ಲ, ಒಂದೇ ಒಂದು ನಯಾ ಪೈಸೆ ಗ್ರ್ಯಾಂಟ್ ತಂದಿರ್ತಕ್ಕಂಥ ತೋರಿಸಿ. ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಬಿಟ್ಟರೆ ಇನ್ಯಾವುದು ಸಹ ಕೆಲಸ ನಡೀತಾ ಇಲ್ಲ. ಯಾವುದು ಮಾಡ್ತಾ ಇದ್ದೀರಿ? ನೆನ್ನೆ ಹೇಳ್ತಾ ಇದ್ರು ಈ ಹೈವೇ ಬಗ್ಗೆ, ಮಂಡ್ಯ ಮೈಸೂರು ಹೈವೇ. ಏನು ಮಾಡಿದ್ರಿ ನೀವು? ಯಾಕೆ ಗಲಾಟೆ ಮಾಡಿದ್ರಿ? ಮಂಜುನಾಥ ಸ್ವಾಮಿ ಹತ್ರ ಒಂದು ಪ್ರಮಾಣ ಮಾಡ್ತೀರಾ? ಅದನ್ನು ಇಂಪ್ರೂವ್ ಮಾಡೋಕ್ಕೆ ಮಾಡಿದ್ರಾ, ರೋಲ್ ಕಾಲ್ ಮಾಡೋಕ್ಕೆ ಕರೆದು ಗಲಾಟೆ ಮಾಡಿದ್ರಾ? ಅಲ್ಲಿ ಅದನ್ನು ಹೇಳ್ಬೇಕಲ್ವಾ? ಏನು ಇವ್ರು ಹೇಳಿದ ತಕ್ಷಣ ಬಂದ್ಬಿಟ್ಟು ಎಲ್ಲ ಹೈವೇನರೆಲ್ಲ ಮಾಡಿಬಿಟ್ಟಿದ್ದಾರಾ? ಎಕ್ಸಿಕ್ಯೂಷನ್ ಅವರಲ್ಲ, ನ್ಯಾಷನಲ್ ಹೈವೇ ಮಾಡ್ತಕ್ಕಂಥದ್ದು. ನಾನು ಕಮಿಟಿ ಇದ್ದಂಥ ಸಂದರ್ಭದಲ್ಲಿ ನಾವು ಕಮಿಟಿಗೆ ಕರೆಸಿ ಅವ್ರಿಗೆ ಏನೇನು ಹೇಳಬೇಕು, ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಸಹ ಸಲಹೆ ಕೊಟ್ಟು ನಾವು ವಿಧಾನಸೌಧದಲ್ಲಿ ಹೇಳ್ತಂಥವ್ರು. ಇವ್ರು ಯಾವುದೋ ಕಾರಣಕ್ಕೆ ಗುತ್ತಿಗೆದಾರನ್ನು ಕರೆದು ಮಾಡ್ತಾ ಇದ್ದಲ್ಲ, ಈಗ ಕರ್ಕೊಂಬರ್ತಾ ಇದ್ದಲ್ಲ ಗುತ್ತಿಗೆದಾರರು, ಅವ್ರಿಗೆಲ್ಲ ಈ EFI ಎಷ್ಟು ಮಾಡಿಕೊಟ್ಟಿದ್ದಾರೆ, ಎಲೆಕ್ಷನ್ ಖರ್ಚಿಗೆ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳು ಬಂಡವಾಳ ಬಯಲು ಮಾಡ್ತೀವಿ. ಅದು ಬರ್ತದೆ, ಅದೇನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದೇನು ಇಲ್ಲ. ದಾಖಲೆ ಸಮೇತ ಬರ್ತೀವಿ ನಾವು. ಇದನ್ನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬಹುಸಂಖ್ಯಾತ ಧರ್ಮೀಯರಿಗೆ ಮನಸ್ಸನ್ನು ನೋವು ಮಾಡಿದ್ದೀರಾ. ಕ್ಷಮೆ ಕೋರಿ ಅದಕ್ಕೆ ಪರಿಹಾರ ಹುಡುಕ್ತದ್ದು ಮಾಡಬೇಕೇ ಹೊರತು ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಅಂತಕ್ಕಂಥದ್ದು ಸರಿಯಲ್ಲ. ಹೌದು, ನಿಜ. ನಮ್ಮೂರಿನಲ್ಲೂ ನಾವು ಒಂದು ಆಂಜನೇಯ ದೇವಸ್ಥಾನ ಕಟ್ಟಿದೋ. ನಾನು ಆವಾಗ ಇನ್ನೂ ಕಾಂಗ್ರೆಸ್ಸಲ್ಲಿದ್ದೆ, ಬಿಟ್ಟಿರಲಿಲ್ಲ. ನಮ್ಮೂರಿನಲ್ಲಿ ತಂದು ಹಸು ಶಾಲಾ, ಇದು KC ಶಾಲಾ ಹಾಕೋರು. ನಾನು ತೆಗ್ತಿತ್ತಾಯ್ತದ, ನಾನೇ ಆಂಜನೇಯ ದೇವಸ್ಥಾನ ಕಟ್ಸಿದ್ದು. ಹಾಕ್ಸಿದ್ರು, ಹಾಕ್ಕೊಂಡಿದ್ವಿ. ಆ ಟೈಮ್ಗೆ ಹಾಕ್ಕೊಂಡೆ ಬಿಚ್ಚಾಕೋದ್ವಿ, ಬಂದ್ವಿ. ಆದರೆ ಮೊನ್ನೆ ನಡೆದಂಥ ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ನಾವು BJP ಇಬ್ಬರೂ ತೀರ್ಮಾನ ಮಾಡ್ಕೊಂಡಿದ್ವಿ, ಇದರಲ್ಲಿ ರಾಜಕಾರಣ ಮಾಡಿಕೊಡ್ದು, ಪಕ್ಷದ ಅಡ್ವಾಂಟೇಜ್ ತಗೊಳ್ಕೊಡ್ದು. ನಾವು ನಮ್ಮ ಬಾವುಟ ಹಾಕಲ್ಲ, ನಮ್ಮ ಶಾಲಾ, ನೀವು ನಿಮ್ಮ ಬಾವುಟ ಹಾಕಬೇಡಿ, ಪಕ್ಷದ ವಿಷಯ ಬರ್ಕೊಡ್ದು. ಇದು ಕೇವಲ ಕೆರಗೋಡು ಸುತ್ತಮುತ್ತ ಗ್ರಾಮದ ಪ್ರತಿಭಟನೆ ಮಾಡ್ತಾರೆ, ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ಬಂದು ಸಪೋರ್ಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದೆ ಹೊರತು ಇಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಯಾವುದೇ ರೀತಿಯ ಚಿಂತನೆ ಇರಲಿಲ್ಲ. ಇದು ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ನಾನು ಅವತ್ತೇನಾಯಿತು, ನಾನು ಅಲ್ಲೇ ಸ್ಪಾಟಲ್ಲಿದ್ದೆ. ಲಾಠಿ ಚಾರ್ಜ್ ಮಾಡೋಂಥದ್ದೇನಿತ್ತು? ಆ ಚಂದಗಾಲ್ ಶಿವಣ್ಣರಿಗೆ ಮೂಳೆ ಮುರಿದೋಗಿದೆ. ಅವ್ರು ನನ್ನ ಪಕ್ಕನೇ ಕೂತಿದ್ರು. ಏನೋ ಅಲ್ಲೇ ಓ ಅಂತೆಲ್ಲ ಆಚೆಗೆ ಹೋಗಿ ನಿಂತ್ಕೊಂಡ್ರು. ಬಂದು ಪಟ ನೋಡಿದ್ಬಿಟ್ರು. ಅವ್ರಿಗೆ ನನ್ನನ್ನು ಯಾವುದೋ ಅಂತಲ್ಲಿ 4-5 ಜನ ಇನ್ಸ್ಪೆಕ್ಟರ್ಗಳು ಬಂದು ನನ್ನ ಹಿಡ್ಕೊಂಡು ಎಳ್ದಾಡಕ್ಕೆ ಬಂದರು. ಅದ್ರ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿಂದ ಫೋನ್ ಬರ್ತಿದೆ, ಹಿಡ್ದು ಹಾಕ್ರಿ ಒಳಿಕೆ ಅವನ್ನ ಅಂತ. ಇವರು ಅದು ಮಾಡಕ್ಕೆ ಕೊಡ್ತಿದ್ರು ಅಷ್ಟೇ. ಇದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮನವಿ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣವನ್ನು ಜಾತ್ಯತೀತ ಜನತೆ ಮಾಡೋದಿಲ್ಲ. ನಮ್ಮ ಪಕ್ಷ ಸಿದ್ಧಾಂತದಲ್ಲಿ ನಮ್ಮ ನಂಬಿಕೆ ಏನಿಟ್ಟಿದ್ದೀವಿ, ಜಾತ್ಯತೀತವಾದದಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ಅದನ್ನು ಮುಂದಕ್ಕೂ ತೋರಿಸ್ಕೊಡ್ತೀವಿ ಜನರಿಗೆ. ಅದರಿಂದ ಈಗ ಹೇಳ್ತಾ ಇದ್ದಾರೆ ಕೆಲವರು, BJP ದಳ ನುಂಗ್ಬಿಡ್ತದ್ದು, ದಳ BJP ನುಂಗ್ಬಿಡ್ತದ್ದು, ಇಬ್ಬರೂ ಸೇರಿ ನಿಮ್ಮನ್ನು ನಂಬಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅವರಿಗೆ. ನಾವಿಬ್ಬರೂ ಸೇರಿ ಈ ಭ್ರಷ್ಟ ಆಡಳಿತವನ್ನು ನಿರ್ನಾಮ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.